ನಮ್ಮ ಪಾಡಿಗೆ ನಮ್ಮ ಆಫೀಸ್ ಇರೋದಿಲ್ಲ. ಪುನೀತ್ ಕೆರಳಿ ಅವರು RRP ರಾಷ್ಟ್ರಕ್ಷಣ ಪಡೆ ಆಫೀಸ್ ಇರೋದಿಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರನೆ ಅದು. ನಮ್ಮ ಪಾಡಿಗೆ ನಾವು ಮೇಲ್ಗಡೆ ಇದ್ದೀವಿ. ಇಲ್ಲಿ ಅವ್ರದ್ದು ಈದ್ ಮಿಲಾದ್ ಹಬ್ಬ, ಅವ್ರದ್ದು ಒಂದು ಪ್ರೊಸೆಷನ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ಇಲ್ಲಿ ಬಂದು ಈ ಜಾಗದಲ್ಲಿ ಬಂದು ಈ ಸರ್ಕಲಲ್ಲಿ ಸರ್ ತನ್ಸೆ ಜುಡಾ ಅಲ್ಲಾಹು ಅಕ್ಬರ್ ಪುನೀತ್ ಕೆರಳಿ 4-5 ಬಾರಿ ಜೋರಾಗಿ ಕಿರ್ಚುವಂಥದ್ದು, ಸುತ್ತ ರೌಂಡ್ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಹುಡುಗರು ಮೇಲ್ಗಡೆಯಿಂದ ಕೆಳಗಡೆ ಬರ್ತಾರೆ, 2-3 ಜನ ನೋಡ್ತಾರೆ, ಒಂದು 5 ನಿಮಿಷ ನೋಡ್ತಾರೆ, ಮತ್ತೆ ಅದೇ ಪ್ರವೃತ್ತಿ ತೋರಿಸ್ತಾರೆ ಅವರು. ಪುನೀತ್ ಕೆರಳಿ ಸುಳೆ ಮಗ ಸರ್ ತುನ್ಸೆ ಜುಡ ಅಲ್ಲಾಹು ಅಕ್ಬರ್ ಅಂತ. ಸೊ ಆಮೇಲೆ ನಮ್ಮ ಹುಡುಗರು ಮುಂದೆ ಹೋಗಿ ಯಾಕೆ ಇಲ್ಲಿ ಪ್ರವೋಕ್ ಮಾಡ್ತಿದ್ದಾರೆ, ಯಾಕೆ ಹೋಗ್ತೀರಾ ಅಂತ ಕೇಳ್ತಾರೆ. ಏಕಾಏಕಿ ಒಬ್ಬ ಸ್ಟಿಕ್ ಹಿಡ್ಕೊಂಡಿರ್ತಾನೆ, ಹ್ಯಾಂಡಿಕ್ಯಾಪ್ಟು ಮುಸಲ್ಮಾನ್ ವ್ಯಕ್ತಿ, ಅವನು ಏಕಾಏಕಿ ಬಂದು ಮುರಳಿ ಅನ್ನೋ ಹುಡುಗ, ಒಬ್ಬ ದಲಿತ ಹುಡುಗ ಅವನಿಗೆ ಬಂದು ಏಕಾಏಕಿ ತಲೆಗೆ ಹೊಡಿತಾನೆ. ಅವನೇನು ರಾಡ್ ಇಟ್ಕೊಂಡಿರ್ತಾನೆ, ಆ ರಾಡಿಂದ ತಲೆಗೆ ಹೊಡಿತಾನೆ. ಅವನ ತಲೆ ಓಪನ್ ಆಗುತ್ತೆ, ರಕ್ತ ಸುರಿಯುತ್ತೆ. ಆ ಸಂದರ್ಭದಲ್ಲಿ ಮೇಲಿರುವಂಥ 3-4 ಜನ ಕಾರ್ಯಕರ್ತರುಗಳು ಬರ್ತಾರೆ. ಪುನೀತ್ ಕೆರಳಿ ಕೂಡ ಕೆಳಗಡೆ ಬರ್ತಾರೆ. ಪೊಲೀಸರು ಕೂಡ ಈ ಸಂದರ್ಭದಲ್ಲಿ ಕೆಳಗಡೆ 3-4 ಜನ ಇರ್ತಾರೆ. ಆದರೆ ಈ ಪ್ರೊಸೆಷನ್ ಏನು ಹೋಗ್ತಾ ಇರುತ್ತೆ, ಆ ಪ್ರೊಸೆಷನಲ್ಲಿ ಒಂದು 50 ಜನ ಏಕಾಏಕಿ ಯುವಕರು, ಗೂಂಡಾಗಳು, ಮುಸಲ್ಮಾನ್ ಗೂಂಡಾಗಳು ಬಂದು ಪುನೀತ್ ಕೆರಳಿ ಏನು ಕೂತಿರ್ತಾರೆ ಧರಣಿ, ಅವ್ರ ಮೇಲೆ ದಾಳಿ ಮಾಡಕ್ಕೆ ಬರ್ತಾರೆ. ಇಲ್ಲಿ ಪಬ್ಲಿಕ್ ಒಂದು ಗ್ಯಾದರ್ ಆಗಿರೋ ಕಾರಣಕ್ಕೆ ಪುನೀತ್ ಕೆರಳಿ ಇವತ್ತು ಉಳ್ಕೊಂಡಿದ್ದಾರೆ. ಇಲ್ಲ ಅಂದರೆ ಪುನೀತ್ ಕೆರಳಿ ಮತ್ತು ಟೀಮ್ ಯಾರ್ಯಾರು ಪೂರ್ಣಾವಧಿ ಕಾರ್ಯಕರ್ತರು ಆಫೀಸಲ್ಲಿದ್ದಾರೆ ಅವ್ರನ್ನ ಹತ್ಯೆ ಮಾಡೋದಕ್ಕೆ ಸಂಚು ಮಾಡಿಕೊಂಡೆ ಇವತ್ತು ಬಂದಿದ್ರು. ಅದು ನಮ್ಗೆ ನೈಜವಾಗಿ ಕಾಣಿಸ್ತದೆ. ಮುರಳಿ ಅನ್ನೋ ಹುಡುಗ, ಅವರಿಗೆ ತಲೆಗೆ ಅವನು ರಾಡಿಂದ ಹೊಡೆದಿದ್ದಾನೆ, ತಲೆಗೆ ಏಟಾಗಿದೆ, ಅವರಿಗೆ ಓಪನ್ ಆಗಿದೆ. ಸರ್, ಈಗ ಅವ್ರ ಕಡೆಯಿಂದನೂ ಸಹ ನಿಮ್ಮ ಮೇಲೆ ಆರೋಪ ಇದೆ, ನೀವೇ ಏನೋ ಪ್ರಚೋದನೆ ಘೋಷಣೆ ಕೂಗಿದ್ರಿ, ಹಾಗಾಗಿ ಗಲಾಟೆ ಶುರುವಾಯಿತು. ಅದೇನೇ ಆರೋಪ ಮಾಡಿದ್ರೆ ಸಾಬೀತು ಮಾಡಲಿ, ಯಾರು ಕೂಗಿದಾರೆ ಅನ್ನೋದು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಅವರು ಬಂದು ಇಲ್ಲಿ ಮೆರವಣಿಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಸರ್ ತನ್ಸೆ ಜುಡ ಏನು ಅಲ್ಲಾಹು ಅಕ್ಬರ್ ಪುನೀತ್ ಕೆರಳಿ ಅವ್ರಿಗೆ ಹುಟ್ಟಿಲ್ಲ, ಅಥವಾ ಅವ್ರು ಪುನೀತ್ ಕೆರಳಿ ಹುಟ್ಟಿಲ್ಲ ಅಲ್ಲ. ಈಗ ಹೇಗಿದ್ದಾರೆ ಸರ್ ಗಾಯಾಳು ತುಂಬ ಚಿಂತಾಜನಕ ಸ್ಥಿತಿ ಅಂತ ಹೇಳ್ತಾರೆ. ಇಲ್ಲ, ಇನ್ನು ಪೊಲೀಸವರು ಆಮೇಲೆ ಇಷ್ಟೆಲ್ಲ ಘಟನೆ ಆದಮೇಲೆ ಮತ್ತೆ ಹಲ್ಲೆ ಮಾಡಿದಂಥ 2 ಹುಡುಗರು ಇದೇ ಸ್ಥಳಕ್ಕೆ ಮತ್ತೆ ಬಂದಿದ್ದಾರೆ ಗಾಡಿ ತಗೊಂಡು. ಅವ್ರನ್ನ ನಾವೇ ಹುಡುಗರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದೀವಿ. ಅವ್ರನ್ನ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡೋಗಿ ಅಂತ ಹೇಳ್ತಿದ್ದಾರೆ. ಮುಂದಿನ ಏನು ಕ್ರಮ ಆಗಿದೆ ಗೊತ್ತಿಲ್ಲ. ಸೂರ್ಯಪ್ರವೀಣ್ ಅಂತ ರಾಷ್ಟ್ರಕ್ಷಣ ಪಡೆ. ಆಮೇಲೆ ಇನ್ನೊಂದು ಮಾತು, ಹಿಂದೂಗಳು ದಯವಿಟ್ಟು ಇಲ್ಲಿಗೆ ಸುಮ್ಮನೆ ಇರಲ್ಲ. ನಾವು ಕಾನೂನಿಗೆ ಗೌರವ ಕೊಟ್ಟು, ಸಂವಿಧಾನಕ್ಕೆ ಗೌರವ ಕೊಟ್ಟು ತಾಳ್ಮೆಯಿಂದ ಇದ್ದೀವಿ. ಈ ಪ್ರವೃತ್ತಿ ಮುಂದುವರೆದ್ರೆ ನೇರವಾಗಿ ನಾನು ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ಕಮ್ಯುನಲ್ ವೈಲೆನ್ಸ್ ಅಂತೀರಿ, ಕಮ್ಯುನಲ್ ಕೋಮು ಸಂಘರ್ಷ ಮಾಡ್ತೀರಿ, ಹಿಂದೂಗಳು ಅಂತೀರಿ, ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀರಿ, ಹಿಂದೂಗಳು ಮಾಡ್ತಾರೆ ಅಂತ ಹೇಳ್ತೀರಿ. ಇವತ್ತು ಸಾಬ್ರುಗಳು ಬಂದು ಮಾಡ್ತಾರೆ, ಅವ್ರಿಗೆ ಯಾವನ್ ರೈಟ್ಸ್ ಕೊಟ್ಟಿದ್ದು? ಅವ್ರ ಹಬ್ಬ ಅವ್ರು ಮಾಡಬೇಕಾಗಿತ್ತು ಮುಚ್ಕೊಂಡು. ಅವ್ರಿಗೆ ಯಾವನ್ ಇಲ್ಲಿ ರೋಡಲ್ಲಿ ಬಂದುಬಿಟ್ಟು ಅವ್ರು ಯಾವನ್ ಪರ್ಮಿಷನ್ ಕೊಟ್ಟವನು? ಇಲ್ಲಿಗೆ ಸುಮ್ಮನೆ ಇರೋದಿಲ್ಲ, ಇಡೀ ದೇಶಾದ್ಯಂತ ಹಿಂದೂಗಳು ದಂಗೆ ಹೇಳಬೇಕಾಗತ್ತೆ. ಪರಿಣಾಮ ನೆಟ್ಟಗಿರೋದಿಲ್ಲ. ಇದನ್ನ ಎಚ್ಚರಿಕೆ ಅನ್ಕೊಂತಿರೋ, ಮನವಿ ಅನ್ಕೊಂತಿರೋ ಗೊತ್ತಿಲ್ಲ. ಇದಿಲ್ಲಿಗೆ ನಿಲ್ಲಬೇಕು. ಇಂತಹ ಪ್ರವೃತ್ತಿ ಕೊನೆ ಆಗಬೇಕು. ಕರ್ನಾಟಕ ಶಾಂತಿಯಿಂದ ಇದೆ, ಪೊಲೀಸರ ಮೇಲೆ ಗೌರವ ಇದೆ. ನಾಗೇಶ್ ಸರ್ ಬಂದಿದ್ದಾರೆ, ಅವ್ರ ಮೇಲೆ ಗೌರವ ಕೊಟ್ಟು ನಾವು ತಾಳ್ಮೆಯಿಂದ ಆಫೀಸ್ ಮೇಲ್ಗಡೆ ಕೂತಿದ್ದೀವಿ. ಅವ್ರು ಹೇಳಿದ ಮಾತಿಗೆ ಇಲ್ಲದೆ ಹೋದರೆ ರೋಡ್ ಬ್ಲಾಕ್ ಆಗುತ್ತೆ, ನಾಳೆ ಬಸವನಗುಡಿ ಬ್ಲಾಕ್ ಆಗುತ್ತೆ. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಕ್ರಮ ತಗೊಂಡಿಲ್ಲ ಅಂದ್ರೆ ಹಿಂದೂಗಳು ಸುಮ್ಮನೆ ಇರೋದಿಲ್ಲ. ರಾಜ್ಯದ ಮೂಲೆಯಿಂದ ಎಲ್ಲ ಒಗ್ಗಟ್ಟಾಗ್ತಿವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.